ಹಾಯ್ ಫ್ರೆಂಡ್ಸ್, ಶುಭ ದಿನ ಎಲ್ರಿಗೂ. ಅನುರೂಪ ಸ್ಟೋರಿಗೆ ಸುಸ್ವಾಗತ. ನನ್ನ ಇವತ್ತಿನ ಕತೆ ನಮ್ಮ ಜೀವನದ ಒಂದು ದಿನದ ಕತೆ ಆಗಿರುತ್ತೆ. ಯಾವತ್ತೋ ಒಂದಿನ ನಾವು ಈ ರೀತಿ ಇದ್ವಿ ಅಥವಾ ಇರ್ತಿದ್ವೇನೋ ಅಂತ ಅನಿಸುತ್ತೆ. ಸೊ ಈ ಕತೆ ಕೇಳಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ ತುಂಬ ಹೃದಯವಂತ ಆಗಿರ್ತಾನೆ. ಆದರೆ ರಾಜನ ತೊಂದರೆ ಏನು ಅಂದರೆ ಅಷ್ಟೇ ಸೋಮಾರಿ ರಾಜ ಆಗಿರ್ತಾನೆ. ಅವನು ಆ ರಾಜ್ಯಕ್ಕೆ ಒಳ್ಳೆಯ ಆಡಳಿತ ಕೊಡೋದಿರಲಿ, ಸ್ವತಃ ತನ್ನ ಪ್ರಜೆಗಳನ್ನು ಮಾತಾಡ್ಸೋಕ್ಕೂ ಆಗ್ತಿರಲಿಲ್ಲ. ಏಕೆಂದರೆ ರಾಜ ಅಷ್ಟು ಸೋಂಬೇರಿತನದಿಂದ ಕೂಡಿರ್ತಾನೆ. ಅವನು ಮಾಡ್ತಾ ಇದ್ದಿದ್ದು ಎರಡೇ ಕೆಲಸ ದಿನವಿಡೀ. ಒಂದು ತಿನ್ನೋದು ಮತ್ತು ಮಲಗೋದು, ತಿನ್ನೋದು ಮಲಗೋದು. ಈ ರೀತಿ ಮಾಡ್ತಾ ಇದ್ದರೆ ರಾಜ ಏನಾಗುತ್ತೆ ಹೇಳಿ, ಒಂದಿನ ಅವನು ತುಂಬ ಕೊಲೆಸ್ಟ್ರಾಲ್ ತುಂಬಿಕೊಂಡು ತುಂಬ ಫ್ಯಾಟ್ ಆಗಿಬಿಟ್ಟಿರ್ತಾನೆ. ತುಂಬ ದಪ್ಪ ಆಗಿ ಒಂಥರ ಎದ್ದೇಳೋಕ್ಕೂ ಆಗಲ್ಲ, ಅಷ್ಟು ಅವನ ಆರೋಗ್ಯ ಹದಗೆಟ್ಬಿಟ್ಟಿರುತ್ತೆ. ಆವಾಗ ಅವನು ತನ್ನ ಮಂತ್ರಿನ ಕರೆದು ಅರಮನೆಗೆ ವೈದ್ಯರನ್ನು ಕರೆಸು ಯಾರನ್ನಾದರೂ, ನನಗೆ ತುಂಬ ಎದ್ದು ಓಡಾಡೋಕ್ಕೂ ಆಗ್ತಾಯಿಲ್ಲ. ಆಗ ಮಂತ್ರಿ ರಾಜ ಹೇಳಿದ ಮಾತು ಕೇಳಲೇಬೇಕಲ್ವಾ, ರಾಜಾಜ್ಞೆ ಮಾಡಿದ್ಮೇಲೆ. ಸೊ ಅವನು ತುಂಬ ಜನ ವೈದ್ಯರಿಗಾಗಿ ಹುಡುಕಾಡ್ತಾನೆ. ಆದರೆ ಯಾವ ವೈದ್ಯರು ಕೂಡ ರಾಜನ ಬಳಿ ಬಂದು ರಾಜನ ಕಾಯಿಲೆಯನ್ನು ಗುಣಪಡಿಸೋಕ್ಕಾಗೋದೇ ಇಲ್ಲ. ಏಕೆಂದರೆ ತುಂಬ ಬೊಜ್ಜಿನಿಂದ ಕೂಡಿಬಿಟ್ಟಿರ್ತಾನೆ. ಆಮೇಲೆ ಮತ್ತೆ ಹೇಳ್ತಾನೆ, ಎಲ್ಲಿ ಇದ್ದರೂ ಸರಿ, ಎಂತಹ ದೂರದಲ್ಲಿದ್ದರೂ, ಎಷ್ಟೇ ಫೇಮಸ್ ಇರೋ ಆಗಿರ್ಬೋದು, ಅವರನ್ನೆಲ್ಲ ಕರೆಸು ಅಂತೇಳಿ. ಯಾರೇ ಬಂದರೂ ರಾಜನ ಕಾಯಿಲೆ ಮಾತ್ರ ವಾಸಿ ಆಗ್ತಿರಲ್ಲ. ಆವಾಗ ಯಾರೋ ಒಬ್ಬರು ಹೇಳ್ತಾರೆ, ಒಬ್ಬರು ಸಂತ ಇದ್ದಾರೆ ಸಾಧು, ಅವರು ವಾಸಿ ಮಾಡದೇ ಇರೋ ಕಾಯಿಲೆನೇ ಇಲ್ಲ ಅಂಥೇಳಿ ಅರಮನೆಯಲ್ಲಿ ಒಬ್ಬರು ಹೇಳ್ತಾರೆ. ಆಗ ಸರಿ, ಅವರನ್ನೇ ಕರೆಸಿ ಅಂಥೇಳಿ ಆಜ್ಞೆ ಮಾಡ್ತಾನೆ ರಾಜ. ಪ್ರಭುಗಳ ಆಜ್ಞೆನ ಮೀರೋ ಹಂಗಿರಲ್ಲ ಮಂತ್ರಿಗಳು ಮತ್ತೆ ಬಂದು ನಡಕ್ತಾ ಹೇಳ್ತಾರೆ, ಇಲ್ಲ ಮಹಾಪ್ರಭುಗಳೇ, ಅವರು ಸಾಧು ಸಂತರು ಆದ್ದರಿಂದ ಅರಮನೆಗೆ ಬರಲ್ಲ, ಅವರಿರೋ ಅಂಥ ಕುಟೀರಕ್ಕೆ ನಾವೇ ಹೋಗಬೇಕು ಅಂತ ಹೇಳ್ತಾನೆ. ಅದು ಹೇಗೆ ಅಂದರೆ, ಆ ಸಾಧು ಕಂಡೀಷನ್ ಹಾಕ್ತಾರೆ, ಯಾವುದೇ ವೆಹಿಕಲ್ ಅಂದರೆ ವಾಹನದಲ್ಲಿ ಬರೋಂಗಿಲ್ಲ, ಯಾವುದೇ ಕುದುರೆ ಸವಾರಿ ಎದ್ರ ಮೇಲೂ ಬರೋಂಗಿಲ್ಲ, ಅವ್ರು ಕಾಲ್ನಡಿಗೆಯಲ್ಲೇ ಬರಬೇಕು ಅನ್ನೋದು ಅವರ ಕಂಡೀಷನ್ ಇರುತ್ತೆ. ಈ ಕಂಡೀಷನ್ಗೆ ಒಪ್ಕೊಂಡ್ರೆ ಮಾತ್ರ ಅವ್ರ ಚಿಕಿತ್ಸೆನ ಕೊಡ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ಸರಿ ಆಯಿತು. ಈಗ ರಾಜ ಕೊನೆಗೆ ಒಪ್ಕೋತಾರೆ, ಏಕೆಂದರೆ ಬೇರೆ ಆಪ್ಷನ್ ಇರಲ್ಲ, ಅವ್ರಿಗೆ ವಿಧಿ ಇರಲ್ಲಲ್ಲ, ಹಂಗಾಗಿ ಒಪ್ಕೋತಾರೆ. ಸರಿ ಆಯಿತು, ಕಾಲ್ನಡಿಗೆನಲ್ಲೇ ಅವ್ರ ಆಶ್ರಮಕ್ಕೆ ಹೋಗೋಣ ಅಂಥೇಳಿ. ಆ ಅರಮನೆಯಿಂದ ಅವರ ಆಶ್ರಮ 2.5-3 ಕಿಲೋಮೀಟ್ರ್ ದೂರದಲ್ಲಿ ಇರುತ್ತೆ. ಸರಿ ಅಂತ ಹೇಗೋ ಕಷ್ಟಪಟ್ಟು ಆಶ್ರಮಕ್ಕೆ ನಡ್ಕೊಂಡು ಹೋಗ್ತಾನೆ ರಾಜ. ಆದರೆ ಅಲ್ಲಿ ಸಾಧು ಇರೋದೇ ಇಲ್ಲ ಆ ಕುಟೀರದಲ್ಲಿ. ಸರಿ ಇಲ್ಲ, ಅವರು ಮಾರನೇ ದಿನ ಬನ್ನಿ ಅಂಥೇಳಿ ಅವರ ಸೇವಕರು ಇರ್ತಾರಲ್ಲ ಅವ್ರು ಹೇಳ್ತಾರೆ. ಸರಿ ಆಯಿತು ಅಂತ ರಾಜ ಮತ್ತೆ ವಾಪಸ್ ಬಂದು ಮಾರನೇ ದಿನ ಬೇಗ ಎದ್ದು, ಅವನಿಗೆ ಫಸ್ಟು ಒಂದು ಆರೋಗ್ಯ ಸರಿಯಾದರೆ ಸಾಕು ಅನಿಸಿರುತ್ತಾ, ಸರಿ ಅಂತೇಳಿ ಎದ್ಬಿಟ್ಟು ಮಾರನೇ ದಿನ ಬೇಗ ಎದ್ದು ಹೋಗ್ತಾನೆ ನಡ್ಕೊಂಡು. ಯಾಕೆಂದರೆ ಎಕ್ಸ್ಟ್ರಾ ಡೇ ಒಂದಿನ ಹಿಂದೆ ಹೋದಾಗ ಬಿಸಿಲು ದಣಿದಿರ್ತಾನಲ್ಲ, ಸೊ ಚೆನ್ನಾಗಿ ನಿದ್ದೆ ಮಾಡಿರ್ತಾನೆ. ಬೆಳಿಗ್ಗೆ ಬೇಗನೆ ಹೇಳ್ತಾನೆ, ಬೇಗ ಎದ್ದು ಮತ್ತೆ ನಡ್ಕೊಂಡು ಹೋಗ್ತಾನೆ. ನಡ್ಕೊಂಡು ಹೋದರೆ ಅಲ್ಲೂ ಅದೇ ಸೇಮ್, ಮತ್ತೂ ಸಾಧು ಇರೋದೇ ಇಲ್ಲ. ಸಾಧು ಇರಲ್ಲ, ನೋಡ್ತಾನೆ, ವೆಯ್ಟ್ ಮಾಡ್ತಾನೆ, ಆಮೇಲೆ ಹಾಗೆ ವಾಪಸ್ ಬರ್ತಾನೆ. ಸರಿ ಇಲ್ಲ, ಅವ್ರು ಇವತ್ತು ಬರಲ್ಲ, ನಾಳೆ ಬರ್ತಾರೆ ಬನ್ನಿ ಅಂತ ಮತ್ತೆ ಅವ್ರ ಸೇವಕರು ಹೇಳ್ತಾರೆ. ಸರಿ, ಹೀಗೆ 4-5 ದಿನ ಆಗುತ್ತೆ, 6 ದಿನ ಆಗುತ್ತೆ, 7 ದಿನ ಆಗುತ್ತೆ. ಅವ್ರ ಸೇವಕರು ಹೇಳ್ತಾನೆ ಹೋಗ್ತಾರೆ, ಇಲ್ಲ ಅವ್ರು ಬರ್ತಾರೆ, ಅವ್ರು ಬರೋ ದಾರಿನೇ ಕಾಯ್ತಾ ಇದ್ದೀವಿ ನಾವು ಅಂತ. ಇದೇ ರೀತಿಯಾಗಿ ರಾಜ ಸತತವಾಗಿ 25 ದಿನ ಓಡಾಡ್ತಾನೆ. ಸೊ ಅಷ್ಟೊತ್ತಿಗೆ ಏನಾಗಿರುತ್ತೆ ಅಂದರೆ, ರಾಜನ ಬೊಜ್ಜು ಸ್ವಲ್ಪನೇ ಕರಗ್ತಾ ಇರುತ್ತೆ. ಏಕೆಂದರೆ ರಾಜ ಬೆಳಗ್ಗೆನೇ ಹೋಗ್ಬಿಟ್ಟಿರ್ತಾನೆ, ಆಮೇಲೆ ಏನು ತಿನ್ನೋದಕ್ಕೂ ಇರಲ್ಲ. ಅವ್ರ ಕಂಡೀಷನ್ ಹಂಗೆ ಇರುತ್ತೆ, ಏನು ತಿನ್ನಬಾರ್ದು. ಅಲ್ಲಿ ಚಿಕಿತ್ಸೆ ಕೊಡುವಾಗ ಅವ್ರು ಏನಾದರೂ ಕೊಡ್ತಾರೆ ಅನ್ನೋದು ರಾಜಂಗೆ ಸ್ವಲ್ಪ ತಿಳುವಳಿಕೆ ಇರುತ್ತೆ. ಹಾಗೆ ಹೋಗ್ಬಿಟ್ಟು ಹಾಗೆ ಬಂದಿರ್ತಾನೆ. ಡೈಲಿ 3 ಕಿಲೋಮೀಟ್ರ್ ಈ ಕಡೆಯಿಂದ, 3 ಕಿಲೋಮೀಟ್ರ್ ಆ ಕಡೆಯಿಂದ, 6 ಕಿಲೋಮೀಟ್ರ್ ವಾಕ್ ಆಗಿರುತ್ತೆ. ಅಷ್ಟೊತ್ತಿಗಾಗಲೇ ರಾಜನ ಬೊಜ್ಜು ತೂಕ ಸ್ವಲ್ಪ ಕಡಿಮೆ ಆಗ್ತಿರುತ್ತೆ. ಕೊನೆಗೆ 25ನೇ ದಿನದಲ್ಲಿ ಸಾಧು ಇರ್ತಾರೆ. ಕೊನೆಯ ದಿನ ಇಲ್ಲ, ಇವತ್ತು ಹೋಗೇ ಬಂದುಬಿಡೋಣ ಏನಾದರೂ ಆಗಲಿ ಅಂತ ಆವತ್ತು ಸಾಧು ಪ್ರತ್ಯಕ್ಷ. ಆವಾಗ ಮಹಾರಾಜನ ನೋಡ್ತಾರೆ, ಹೇಗಿದ್ದೀರಾ ಮಹಾರಾಜರೇ ಈಗ ಅಂತೇಳಿ. ಮೊದಲಿಗಿಂತ ಮಹಾರಾಜನ ಕಣ್ಣಲ್ಲಿ ಸ್ವಲ್ಪ ಹೊಳಪಿರುತ್ತೆ, ಬೆಟರ್ ಅನಿಸಿರುತ್ತೆ ಆರೋಗ್ಯ. ಆವಾಗ ಹೇಳ್ತಾರೆ, ಮಹಾರಾಜ, ನಿಮ್ಮನ್ನು ಪರೀಕ್ಷೆ ಮಾಡಿದೆ. ಏಕೆಂದರೆ ನೀವು ಬರೀ ಊಟ ಮಾಡೋದು ಮಲಗೋದು ಮಾಡಿದ್ರೆ
ಆ ದೇಹದಲ್ಲಿ ಬೊಜ್ಜು ಜಾಸ್ತಿಯಾಗಿ ಅದನ್ನು ಕರಗಿಸ್ತಾನೇ ಇಲ್ಲ ನೀವು. ಅಟ್ಲೀಸ್ಟ್ ಈ ರೀತಿಯಾಗಿ ಒಂದು 5-6 ಕಿಲೋಮೀಟ್ರ್ ವಾಕ್ ಮಾಡಿದ್ರಿಂದ, ನೀವು ನಡೆದಾಡಿದ್ರಿಂದ ಇವಾಗ ಬೊಜ್ಜು ಕರಗಿ ಇವಾಗ ಆಲ್ರೆಡಿ ನೀವು ಆರಾಮಿದ್ದೀರಾ. ನಿಮ್ಗೆ ಯಾವುದೇ ಚಿಕಿತ್ಸೆ ಬೇಡ. ಈ ರೀತಿ ಮಾಡ್ದೇನೆ ನೀವು ದಿನ ಎಲ್ಲ ಏನೋ ರಾಜಾಡಳಿತ ಮಾಡಿ ನಿಮ್ಮ ರಾಜ್ಯವನ್ನೆಲ್ಲ ಸುತ್ತಾಡಿ ಪ್ರಜೆಗಳೆಲ್ಲ ಹೇಗಿದ್ದಾರೆ, ಏನು ಎತ್ತ, ಅವರ ಆರೋಗ್ಯ ಹೇಗಿದೆ, ಈ ಥರ ನೀವು ನಡ್ಕೊಂಡು ಎಲ್ಲವನ್ನು ವಿಚಾರಿಸ್ತಾ ಹೋದರೆ ನಿಮ್ಮ ರಾಜ್ಯನೂ ಚೆನ್ನಾಗಿರುತ್ತೆ, ನೀವು ಚೆನ್ನಾಗಿರ್ತೀರಾ ಅಂಥೇಳಿ ಸಂತರು ಸಲಹೆ ಕೊಡ್ತಾರೆ. ಆವಾಗಿಂದ ರಾಜ ಸೋಮಾರಿತನನ ಬಿಟ್ಟು ಸಾಧು ಸಂತು ಹೇಳಿದ್ದನ್ನು ಪಾಲನೆ ಮಾಡ್ತಾ ಬೆಳಗ್ಗೆ ಸ್ವಲ್ಪ ವಾಕ್ ಮಾಡಿ, ಆಹಾರದಲ್ಲಿ ಇತಿಮಿತಿಯಾಗಿ ಆಹಾರನ ಸೇವಿಸಿ, ಆಮೇಲೆ ಅದರಲ್ಲಿ ಅಂದರೆ ಈಗ ಜಾಸ್ತಿ ಕೊಬ್ಬಿನಂಶ ಇರೋವಂಥ ಆಹಾರಗಳನ್ನು ಕಡಿಮೆ ಮಾಡಿ, ನಾರಿನಂಶ ಇರೋವಂಥ ಆಹಾರಗಳನ್ನು ತಗೊಳ್ಳಿ. ಈ ಥರ ಎಲ್ಲ ಸಾಧುಗಳು ಪ್ರವಚನ ನೀಡ್ತಾರೆ. ಆವಾಗಿಂದ ರಾಜ ಅವ್ರು ಹೇಳಿದ್ದನ್ನೇ ಕೇಳ್ತಾ ಫಾಲೋ ಮಾಡ್ತಾ ಪ್ರಜೆಗಳ ಕಷ್ಟ ಸುಖ ವಿಚಾರಿಸ್ತಾ ಉತ್ತಮ ಆಡಳಿತನ ಮಾಡಿಕೊಂಡು ಪ್ರಜೆಗಳ ಜೊತೆ ಖುಷಿಯಾಗಿ ಒಳ್ಳೆ ರಾಜ ಆಗಿ ಜೀವನ ನಡೆಸ್ತಾ ಇರ್ತಾನೆ. ಸೊ ಈ ಕತೆ ಹೇಗಿತ್ತು? ಚೆನ್ನಾಗಿತ್ತು ಅಂದರೆ ಕಮೆಂಟ್ ಮಾಡಿ. ನಾವು ಕೂಡ ಇದೇ ರೀತಿ ಅಂದರೆ ಇದು ಕತೆ ನಮಗೆ ಎಷ್ಟು ಹೋಲುತ್ತಲ್ವ. ಇವಾಗ ಸುಮ್ಮನೆ ತಿನ್ನೋದು, ಮಲಗೋದು, ತಿನ್ನೋದು, ಫೋನ್ ಹಿಡ್ಕೊಳ್ಳೋದು, ತಿನ್ನೋದು, ಟಿ ವಿ ನೋಡೋದು, ಈ ಥರ ಮಾಡೋ ಬದಲಾಗಿ ಸ್ವಲ್ಪ ವಾಕಿಂಗು, ಸ್ವಲ್ಪ ಮೊಬೈಲಿಂದ ದೂರ ಇದ್ದು, ನಾವು ಟಿ ವಿಯಿಂದ ದೂರ ಇದ್ದು, ಕಾಲ್ನಡಿಗೆ ಅನ್ನೋದು ನಮಗೆ ಮರ್ತೇ ಹೋಗಿಬಿಟ್ಟಿದೆ. ಇವಾಗ ಹೊರ್ಗಡೆ ಹೋದರೆ ಸಾಕು ಬೈಕ್ ತೊಗೋತೀವಿ. ಏನು ಒಂದು ಚಿಕ್ಕ ಹಾಲು ತರಲಿಕ್ಕೂ ಬೈಕ್ ಇಲ್ಲದೆ ಹೋಗಲ್ಲ, ಸ್ಕೂಟಿ ಇಲ್ಲದೆ ಹೋಗಲ್ಲ. ಒಂದು ಚಿಕ್ಕ ತರಕಾರಿ ತರಲಿಕ್ಕೂ ಸ್ಕೂಟಿ. ಹಿಂದೆಲ್ಲ ಕಿಲೋಮೀಟ್ರ್ ಗಟ್ಟಲೆ ನಡೀತಾ ಇದ್ದರು. ನಾವು ಹಾಲು ತರಬೇಕು ಅಂದರೆ ನನ್ನ ಚೈಲ್ಡ್ಹುಡ್ ಡೇಸಲ್ಲಿ ಲಾಸ್ಟ್ ಮನೇಲಿ ಹಾಲು ತೊಗೊತಿದ್ವಿ. ಸೊ ಆ ಮನೆವರೆಗೂ ಹೋಗಿ ಹಾಲು ತೊಗೊಂಬರ್ತಿದ್ವಿ. ಆಮೇಲೆ ತರಕಾರಿ ತರಬೇಕು ಅಂದರೆ ಇನ್ನೊಂದು ಹತ್ರ ದೂರ ಹೋಗೋದು. ಈ ಥರ ಏನಕ್ಕೋ ಸಣ್ಣ ಪುಟ್ಟ ವಾಕಿಂಗ್ ಅನ್ನೋಕ್ಕಿಂತ ಕೆಲಸದಲ್ಲೇ ನಮಗೆ ವಾಕಿಂಗ್ ಆಗಿಬಿಟ್ಟಿರೋದು. ಹಿಂದಿನ ಕಾಲದಲ್ಲೆಲ್ಲ ನೀರು ತರೋಕೆ ಹೋಗೋರು. ನೀರು ಎಷ್ಟು ದೂರ ಇರ್ತಿತ್ತು, ಒಂದೇ ಬಾವಿ ಊರಿಗೆಲ್ಲ, ಅದು ಒಂದು ಸೆಂಟ್ರ್ ಆಫ್ ಪ್ಲೇಸಲ್ಲಿ ಇರ್ತಿತ್ತು. ಆ ಬಾವಿಗೆ ಹೋಗಿ ನಾವು ನೀರು ತೊಗೊಂಡು ಬರ್ತಿದ್ವಿ. ಅಲ್ಲಿಂದ ಅಲ್ಲಿಗೆ ವಾಕ್ ಆಗ್ತಿತ್ತು, ಪ್ಲಸ್ ಶ್ರಮನೂ ಆಗ್ತಿತ್ತು. ಸೊ ಅದಕ್ಕೆ ನಮಗೆ ಒಳ್ಳೆ ಎಕ್ಸಸೈಸ್ ಆಗಿರೋದು. ಈ ಕೈಯಿಂದ ನಾವು ಸೇದ್ತಾ ಇದ್ವಿ ನೀರನ್ನು, ಆವಾಗ ಆಗೋವಂಥ ಎಕ್ಸಸೈಸ್ಗಳು, ಆಮೇಲೆ ಬೀಸ್ತಾಯಿದ್ರು, ಕುಟ್ತಾಯಿದ್ರು, ಎಲ್ಲವೂ ಒಂದು ರೀತಿ ಎಕ್ಸಸೈಸ್ ಆಗೇ ಪರಿಣಮಿಸ್ತಿತ್ತು ನಮಗೆ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಸೋಂಬೇರಿತನನ ಬದಿಗಿಟ್ಟು ನಾವು ಕೂಡ ಚೆನ್ನಾಗಿ ವಾಕ್ ಮಾಡ್ತಾ ಲೈಫ್ನ ಎಂಜಾಯ್ ಮಾಡ್ಬೋದು. ಇಲ್ಲಾಂದರೆ ರಾಜನ ಥರ ಆಗಿಬಿಡ್ತೀವಿ. ಏನನ್ನಿಸ್ತು ಈ ನನ್ನ ಕತೆ ಕೇಳಿ? ನೀವು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಧನ್ಯವಾದಗಳು. ಮತ್ತೊಂದು ಮುಂದಿನ ಕಥೆಯೊಂದಿಗೆ ಅನುರೂಪ ಸ್ಟೋರಿಯಲ್ಲಿ ಮತ್ತೆ ಸಿಗೋಣ. ಸುಂದರ ಕಥೆಯೊಂದಿಗೆ ಸಿಗೋಣ.